ಗ್ರಾಮದಲ್ಲಿ ಬೆಣ್ಣೆತೊರೆಯಿಂದ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಅಂದಾಜು 250 ಕೋಟಿ ರೂಪಾಯಿಯ ಟೆಂಡರ್ ಕಾಮಗಾರಿಯು ಪ್ರಾರಂಭವಾಗಿದೆ. ಅದರಲ್ಲಿ ಅತಿ ಕಳಪೆಯಿಂದ ಗುತ್ತಿಗೆದಾರ ಮತ್ತು ಜಲಜೀವನ್ ಮಿಷನ್ ಅಧಿಕಾರಿಗಳೇನಿದ್ದಾರೆ ವಾಟರ್ ಸಪ್ಲೈ ಕೆಲಸವನ್ನು ಜನರಿಗೆ ಶುದ್ಧವಾದ ನೀರನ್ನು ಕುಡಿಸುವ ಒಂದು ಯೋಜನೆ ಸರ್ಕಾರ ಪ್ರಾರಂಭವಾಗಿದೆ. ಆದ ಕಾರಣ ಅಲ್ಲಿ ಬಂದಿರತಕ್ಕಂಥ ಕಲ್ಲುಗಳನ್ನು ಬ್ಲಾಸ್ಟಿಂಗ್ ಮಾಡಿ ಕಂಕರ್ ಮಷಿನ್ದವರಿಗೆ ಮತ್ತು ಇನ್ನಿತರ ಟ್ರ್ಯಾಕ್ಟರ್ದವರಿಗೆ ಬಹಿರಂಗವಾಗಿ ಮಾರ್ಕೊಳ್ತಾ ಇದ್ದಾನೆ ಗುತ್ತಿಗೆದಾರ. ಅಲ್ಲಿ ನಾವೆಲ್ಲರೂ ಹೋಗಿ ಇದು ಮಾರೋದು ಬೇಡ ಅಂತ ಮೈನ್ಸ್ದವರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಎಲ್ಲ ತಹಸೀಲ್ದಾರ್ ಅವರಿಗೆ ಇವತ್ತಿನ ದಿನ ಮನವಿಯನ್ನು ಕೊಟ್ಟಿದ್ದೇವೆ. ಅದನ್ನು ಅವನಿಗೆ ಅವನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ನಾವು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮೈನ್ಸ್ದವ್ರಿಗೆ ಏನಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಮೈನ್ಸ್ದವರಿಗೆ ಇದು ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ಮೈನ್ಸ್ ಇಲಾಖೆಯವರಿಗೆ, ತಹಸೀಲ್ದಾರ್ ಅವರಿಗೆ, AC ಅವರಿಗೆ, ಜಿಲ್ಲಾಡಳಿತಕ್ಕೆ ಎಲ್ಲರಿಗೂ ಗಮನಕ್ಕೂ ತಂದರೂ ಕೂಡ ಇವತ್ತಿನ ದಿನ ಬಹಿರಂಗವಾಗಿ ರಾಜಾರೋಷವಾಗಿ ಇವತ್ತಿನ ದಿನ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳು ಬಹಿರಂಗವಾಗಿ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗವಹಿಸಿದ್ದಾರೆ. ಆದ ಕಾರಣ ಅವರಿಗೆ ಇವತ್ತಿನ ದಿನ ಸೂಕ್ತವಾಗಿ ಅವರ ಕಾನೂನ ಚೌಕಟ್ಟಿನಲ್ಲಿ ಬರ್ತಕ್ಕಂಥ ದಂಡ ವಿಧಿಸಬೇಕು. ಅವರಿಗೆ ಕಠಿಣ ಶಿಕ್ಷೆಯನ್ನು ಇವತ್ತಿನ ದಿನ ಸರ್ಕಾರ ಆಗಲಿ ಹಾಗೂ ಮೈನ್ಸ್ ಇಲಾಖೆ ಆಗಲಿ ಅವರಿಗೆ ಮಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಈಗ ನೀವು ಕೇಳಕ್ಕೆ ಹೋದ್ರೆ ಏನಂತಾರೆ ಗುತ್ತಿಗೆದಾರ ಸರ್? ನಾವು ಅವರಿಗೆ ಕೇಳಕ್ಕೆ ಹೋದಾಗ ಅದು ನಮ್ಮ ಟೆಂಡರ್ನಲ್ಲಿದೆ ಅಂಥೇಳಿ ಸುಳ್ಳು ಹೇಳ್ತಾ ಇದ್ದಾನೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಮಾತಾಡಿದರೆ ಅವರಂತಾರ ಇದು ಇಲ್ಲ ಬರ್ತದೆ, ಅವನು ಅಲ್ಲಿ ಮೆತ್ತಗಿಲ್ಲ, ಗಟ್ಟಿದೆ, ಕಲ್ಲಿವೆ, ಅವು ಮಾರ್ಕೊಲಿ ಬಿಡಿ ಅಂತ ಹೇಳಿದರೆ ಬಹಿರಂಗವಾಗಿ ಅನ್ಅಫಿಷಿಯಲಿ ಮಾತು ಇವತ್ತಿನ ಅಧಿಕಾರಿಗಳು ಆಡ್ತಾ ಇದ್ದಾರೆ. ನಾವು ಎಷ್ಟು ಹೇಳಿದ್ರು ಕೂಡ ಅವರು ನಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ. ಯಾವ ರೀತಿ ಕ್ರಮ ಆಗ್ಬೇಕಂದ್ರೆ ಅವ್ರ ಮ್ಯಾಗ ಸರ್ ಕಠಿಣ ಕ್ರಮ ಮಾಡಬೇಕು, ಅವ್ರಿಗೆ ದಂಡ ವಿಧಿಸಬೇಕು. ಮೈನ್ಸ್ ಡಿಪಾರ್ಟ್ಮೆಂಟ್ದವ್ರು ಬಂದು ಅದು ಏನಾಗುತ್ತೆ ಅದರ ಪ್ರಕಾರ ದಂಡ ವಿಧಿಸಬೇಕಂತೇಳಿ ನಾವು ಮೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಮತ್ತು ಜಿಲ್ಲಾಡಳಿತದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ಸಿದ್ದು ಮಾನ್ಕರ್, ಗ್ರಾಮಸ್ಥ, ಕಂದಗೂಳು ಗ್ರಾಮಸ್ಥ.